ಹಾಯ್ ಹೋಮ್ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನೆಲ್. ಅವರೆಬೇಳೆ ಸೀಸನ್ನು, ಅವರೆಕಾಳು ಸೀಸನ್ ಇದೆ. ಅವರೆಬೇಳೆ ರೊಟ್ಟಿ ಮಾಡಿದ್ರೆ ಹೇಗೆ ಅಲ್ವಾ? ಸೊ ಅವರೆಬೇಳೆ ರೊಟ್ಟಿ ಮಾಡೇ ಇರಲಿಲ್ಲ. ಓನ್ಲಿ ಸಾಂಬಾರು, ಪಲ್ಯ, ಸಾಗು ಈ ಥರ ಏನೆಲ್ಲ ಮಾಡ್ಕೊಂಡು ತಿಂದಿದ್ವಿ. ಬಟ್ ರೊಟ್ಟಿ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಅವರೆಬೇಳೆದು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಸ್ಟಾರ್ಟ್. ಫಸ್ಟ್ ನಾನು ಫ್ರೆಶ್ ಆಗಿರೋಂಥ ಅವರೆಬೇಳೆ, ಇಸ್ಕಿದ ಅವರೆಬೇಳೆ ತೊಗೊಂಡಿದ್ದೀನಿ. ಅದನ್ನು ಮೊದಲಿಗೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಕುದಿಯೋ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ. ಈ ಥರ ಇಸ್ಕಿದ್ರೆ ಅದು ನೀಟಾಗಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಆ ಥರ ಚೆನ್ನಾಗಿ ಬೆಂದಿರಬೇಕು. ಸೊ ಈಗ ಫೈನಲ್ ಚೆನ್ನಾಗಿ ಬೆಂದಿದೆ. ಸ್ಟವ್ ಆಫ್ ಮಾಡಿಕೊಂಡು ಆ ನೀರೆಲ್ಲ ನೀಟಾಗಿ ಬಸ್ಕೊಳ್ತೀನಿ. ಅದು ಕಂಪ್ಲೀಟಾಗಿ ತಣ್ಣಗೆ ಹಾಕ್ಬಿಡ್ತೀನಿ. ಸೊ ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ನಾನು ಅದನ್ನ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಬ್ಸಿಗೆ ಸೊಪ್ಪನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ತುರಿದು. ಹಾಗೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು ಮತ್ತು ಕರಿಬೇವು ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನು ತುರಿದಿರೋಂಥ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ 2 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತೆ ಬೇಕು ಅಂತಂದರೆ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿಕೊಂಡು ಕರೆಕ್ಟ್ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು. ಇದು ನಾನು ರೊಟ್ಟಿ ತಟ್ಟೋದಕ್ಕೆ ಮಾಡ್ಕೊಳ್ತಾ ಇರೋದು. ಸೊ ಅದರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಅಕ್ಕಿ ರೊಟ್ಟಿ ನೀವು ಜಿಗುಟು ಮಾಡಿಕೊಂಡು ಅಂದರೆ ಸರಿ ಮಾಡಿಕೊಂಡು ಮಾಡ್ಕೊಳ್ತೀವಲ್ಲ, ಆ ರೊಟ್ಟಿಗಿಂತ ತಟ್ಟೋ ರೊಟ್ಟಿನೇ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು. ಆವಾಗಲೇ ತಟ್ಕೊಂಡು ಆವಾಗಲೇ ಮಾಡ್ಕೊಳ್ಳೋದು. ನಾನಿವಾಗ ಒಂದು ಶೀಟ್ ತೊಗೊಂಡಿದ್ದೀನಿ, ಬಟರ್ ಶೀಟು. ಹಾಗೆ ಆಯಿಲ್ದು ಉಳಿದಿರೋಂಥ ಕವರ್ ಇರುತ್ತಲ್ಲ, ಅದರಲ್ಲೂ ಕೂಡ ನೀವು ತಟ್ಕೊಬೋದು. ಅದನ್ನು ಎರಡನ್ನೂ ಕೂಡ ಯೂಸ್ ಮಾಡ್ಕೊಳ್ತೀನಿ. ಈಗ ನಾನು ತಟ್ಕೊಂಡು ನೀಟಾಗಿ ನೋಡಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಹಂಚಿನ ಮೇಲೆ ಎಣ್ಣೆ ಹಾಕ್ಬಿಟ್ಟು ಆ ಬಟರ್ ಶೀಟನ್ನು ತಟ್ಟಿರೋಂಥ ರೊಟ್ಟಿ ಶೀಟನ್ನು ಡೈರೆಕ್ಟ್ ನಾನು ತವ ಮೇಲೆ ಹಾಕ್ತಾ ಇದ್ದೀನಿ. ಸೊ ನಾನು ಕಂಪ್ಲೀಟಾಗಿ ನಿಮಗೆ ವೀವ್ ಆಗಲಿ ಅಂತ ನಾನು ದೂರದಿಂದ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈಗ ಮೆಲ್ಲಕ್ಕೆ ನಿಧಾನಕ್ಕೆ ಅದು ಸ್ವಲ್ಪ ಹಂಚಿನ ಮೇಲೆ ಇಟ್ಕೊಂಡ್ಮೇಲೆ ರೊಟ್ಟಿ ಈಗ ಮೆಲ್ಲಕ್ಕೆ ತೆಗಿಬೇಕು. ಸೊ ಈಗ ಕಂಪ್ಲೀಟಾಗಿ ಚೆನ್ನಾಗಿ ಬಂದಿದೆ. ಸೊ ಈ ಥರ ನಾವು ರೊಟ್ಟಿ ಬೇಯಿಸ್ಕೋಬೇಕು. ಆರಾಮಾಗಿ ನಿಧಾನಕ್ಕೆ ಬರುತ್ತೆ. ಆಯಿಲ್ ಪ್ಯಾಕೆಟು ಶೀಟ್ ಬರುತ್ತಲ್ಲ, ಅದರಲ್ಲಿ ನಾನು ಮೊದಲಿಗೆ ತಟ್ಕೊಂಡೆ. ಅದರಲ್ಲಿ ನೀಟಾಗಿ ಬರ್ತಾ ಇರಲಿಲ್ಲ, ಎತ್ತಿ ಹಾಕ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ, ಹಾಳಾಗ್ತಾ ಇತ್ತು. ಈಗ ನಾನು ತೋರಿಸ್ತಾ ಇರೋದು ನಾನು ಆಯಿಲ್ ಶೀಟಲ್ಲಿ ಹಾಕ್ಕೊಂಡಿರೋದು. ಸ್ವಲ್ಪ ದಪ್ಪ ಹಾಕ್ಕೊಂಡಿದ್ದೀನಿ, ಬರ್ತಾ ಇರಲಿಲ್ಲ ಅಂತ. ಅದು ಸ್ವಲ್ಪ ಕಿತ್ತೋಗ್ತಾ ಇತ್ತು. ಈ ಥರ ಆಗುತ್ತೆ. ಬಟ್ ನಾನು ಬಟರ್ ಪೇಪರಲ್ಲಿ ಮಾಡಿರೋವಂಥದ್ದು ಈ ರೊಟ್ಟಿ. ನಾನು ಇವಾಗ ಸರ್ವಿಂಗಲ್ಲಿ ತೋರಿಸ್ತಾ ಇರೋದು ಬಟರ್ ಪೇಪರಲ್ಲಿ ಮಾಡಿರೋವಂಥದ್ದು. ಸೊ ಫೈನಲಿ ನಾನು ಬಟರ್ ಪೇಪರ್ ತೊಗೊಂಡು ಯೂಸ್ ಮಾಡಿ ಚೆನ್ನಾಗಿ ತೆಳ್ಳಗೂ ಕೂಡ ತಟ್ಬೋದು ಅದರಲ್ಲಿ ಅಂತಲೇ ಹೇಳ್ಬೋದು. ಚೆನ್ನಾಗಿ ತೆಳ್ಳಗೆ ಮಾಡ್ಕೊಂಡಿದ್ದೆ. ಟೋಟಲ್ ಒಂದು 10 to 11 ಆಗಿತ್ತು ರೊಟ್ಟಿ. ತುಂಬಾ ಚೆನ್ನಾಗಿ ಬಂದಿತ್ತು. ಅವರೆಬೇಳೆ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಬಾಯಿಗೆ ತಿನ್ನುವಾಗ ರುಚಿ ಚೆನ್ನಾಗಿ ಸಿಗ್ತಾ ಇತ್ತು. ಶೇಂಗಾ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ಕಾಂಬಿನೇಷನ್ ಆಗಿ. ತುಂಬಾ ಚೆನ್ನಾಗಿತ್ತು. ಇಂಟ್ರೆಸ್ಟ್ ಇದ್ದರೆ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.